ಕೃಷ್ಣ ಮತ್ತು ಬಲರಾಮರು ಅಣ್ಣ ತಮ್ಮಂದಿರು. ಬಲರಾಮ ಕೃಷ್ಣನಿಗಿಂತ ಸ್ವಲ್ಪ ದೊಡ್ಡವನು. ಇಬ್ಬರೂ ಗೋಕುಲದಲ್ಲಿ ನಂದ ಮತ್ತು ಯಶೋದೆಯರ ಪ್ರೀತಿಯ ಮಕ್ಕಳು. ಕೃಷ್ಣ ಶ್ಯಾಮ ವರ್ಣದವನು, ಬಲರಾಮ ಗೌರ ವರ್ಣದವನು. ಬಲರಾಮನನ್ನು ಬಲರಾಮ, ಬಲದೇವರು, ಹಲಧರ, ನೇಗಿಲು ಹಿಡಿದವನು ಎಂದು ಕರೆಯುತ್ತಾರೆ. ಬಾಲ್ಯದಿಂದಲೂ ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ತುಂಬಾ ಪ್ರೀತಿ ಇತ್ತು. ಬಲರಾಮನು ಕೃಷ್ಣನನ್ನು ಸದಾ ರಕ್ಷಿಸುತ್ತಿದ್ದನು. ಅವರಿಬ್ಬರು ಗೋಕುಲದ ಕಾಡುಗಳಲ್ಲಿ ಗೋವುಗಳನ್ನು ಮೇಯಿಸುತ್ತಾ ಗೆಳೆಯರೊಂದಿಗೆ ಆಟವಾಡಿ ತರಲೆ ಮಾಡಿ ಬೆಳೆದರು. ಒಮ್ಮೆ ಕೃಷ್ಣ ಮತ್ತು ಬಲರಾಮರು ತಮ್ಮ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಾಗ ಕಂಸನು ಬಕಾಸುರ ಎಂಬ ರಾಕ್ಷಸನನ್ನು ಕಳುಹಿಸಿದನು. ಬಕಾಸುರನು ಒಂದು ದೊಡ್ಡ ಕೊಕ್ಕರೆಯ ರೂಪದಲ್ಲಿ ಬಂದು ಕೃಷ್ಣನನ್ನು ನುಂಗಲು ಪ್ರಯತ್ನಿಸಿದನು. ಆದರೆ ಕೃಷ್ಣನು ತನ್ನ ಶಕ್ತಿಯಿಂದ ಬಕಾಸುರನ ಗಂಟಲಲ್ಲಿ ಸಿಕ್ಕಿಬಿದ್ದು ಅವನನ್ನು ಕೊಂದನು. ಬಲರಾಮನು ಈ ಘಟನೆಯನ್ನು ನೋಡಿ ತನ್ನ ತಮ್ಮನ ಶಕ್ತಿ ಮತ್ತು ಧೈರ್ಯವನ್ನು ನೋಡಿ ಆಶ್ಚರ್ಯಪಟ್ಟನು. ಇನ್ನೊಂದು ಸಮಯದಲ್ಲಿ ಕಂಸನು ಪ್ರಲಂಬಾಸುರ ಎಂಬ ರಾಕ್ಷಸನನ್ನು ಕಳುಹಿಸಿದನು. ಪ್ರಲಂಬಾಸುರನು ಗೋಪಾಲಕನ ವೇಷದಲ್ಲಿ ಬಂದು ಅವರೊಂದಿಗೆ ಆಟವಾಡಿದನು. ಆಟದ ನಿಯಮದ ಪ್ರಕಾರ ಸೋತವರು ಗೆದ್ದವರನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ಹೋಗಬೇಕು. ಪ್ರಲಂಬಾಸುರ ಬಲರಾಮನನ್ನು ಹೊತ್ತುಕೊಂಡು ಹೋಗಿ ಅವನನ್ನು ಕೊಲ್ಲಲು ಯತ್ನಿಸಿದನು. ಆದರೆ ಬಲರಾಮನು ತನ್ನ ದಿವ್ಯ ಶಕ್ತಿಯಿಂದ ಪ್ರಲಂಬಾಸುರನ ತಲೆಯ ಮೇಲೆ ಜೋರಾಗಿ ಗುದ್ದಿ ಅವನನ್ನು ಸಾಯಿಸಿದನು. ಕೃಷ್ಣ ಮತ್ತು ಗೋಪಾಲಕರೆಲ್ಲರೂ ಬಲರಾಮನ ಶಕ್ತಿಯನ್ನು ಕಂಡು ಅವನನ್ನು ಹೊಗಳಿದರು. ಕೃಷ್ಣ ಮತ್ತು ಬಲರಾಮರ ಬಾಲ್ಯದ ಅನೇಕ ಕಥೆಗಳಲ್ಲಿ ಅವರು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತು ಅನೇಕ ಅಪಾಯಗಳಿಂದ ತಮ್ಮನ್ನು ಮತ್ತು ತಮ್ಮ ಗೆಳೆಯರನ್ನು ರಕ್ಷಿಸಿದರು. ಕೃಷ್ಣನ ಲೀಲೆಗಳಲ್ಲಿ ಬಲರಾಮನ ಪಾತ್ರವು ಬಹಳ ಮುಖ್ಯವಾದುದು. ಕೃಷ್ಣ ಮಥುರಾಕ್ಕೆ ಹೋಗಿ ಕಂಸನನ್ನು ಕೊಲ್ಲುವಾಗಲೂ ಬಲರಾಮನು ಅವನ ಜೊತೆಯಲ್ಲಿದ್ದನು. ಬಲರಾಮನು ಯಾವಾಗಲೂ ಕೃಷ್ಣನಿಗೆ ಮಾರ್ಗದರ್ಶನ ನೀಡುವ ಮತ್ತು ರಕ್ಷಿಸುವ ಅಣ್ಣನಾಗಿದ್ದನು. ಅವರು ಸೋದರರ ಪ್ರೀತಿ, ಧೈರ್ಯ ಮತ್ತು ಧರ್ಮದ ಸಂಕೇತ.